ನಾರ್ತ್ ಈಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. GS ಬೈ ನಾವು ಇದಕ್ಕೆ ಬಗಡೋ ಎಂದು ಹೇಳೋದು. ಸ್ನೇಹಿತೆ ವೀಣಾ ಶಾನ್ಭೋಗ್, ಕಂದು ಅಳಸಂಡೆ ಬೀಜ ಹಾಗೂ ನನ್ನ ಸ್ನೇಹಿತೆ ಗೀತಾ ಕಾಮತ್ ಹೇಳಿದ್ದಾರೆ ಏನಂದರೆ ಇದಕ್ಕೆ ಅವಡೆ ಕಾಳುಗಳು ಎಂಬುದಾಗಿ ಕೂಡ ಹೇಳ್ತಾರೆ ಎಂಬುದು. ನಿಮ್ಮ ಊರಲ್ಲಿ ಇದಕ್ಕೆ ಏನೆಲ್ಲ ಹೆಸರಿದೆ ಎಂಬುದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೆ ಮೆಸೇಜ್ ಕಳಿಸಿ. ಇದನ್ನು ನಾನು ಮೊಳಕೆ ಬರಿಸಿದ್ದೇನೆ ನೋಡಿ. ಇವಾಗ ಇದರದೆಲ್ಲ ಸಿಪ್ಪೆ ತೆಗೆಯುವ, ಇದರಿಂದ ಒಂದು ಸ್ಪೈಸಿ ಟೇಸ್ಟಿ ಕರಿ ಮಾಡುವ. ಇದರ ರುಚಿ ಯಾವ ರೀತಿ ಇರುತ್ತದೆ ಅಂತ ಹೇಳಿದರೆ, ನಮ್ಮ ವರ್ಷಕ್ಕೊಮ್ಮೆ ಊರಲ್ಲಿ ಕಾಡಿನಲ್ಲಿ ಸಿಗುವಂಥ ಅಣಬೆ ಕಲಲಾಂಬು ಗೊತ್ತಿದೆಯಲ್ಲ, ಅದೇ ಥರ ಇದರ ಟೇಸ್ಟ್ ಇರ್ತದೆ ನೋಡಿ. ಎಷ್ಟು ಬಿಳಿ ಬಿಳಿ ಆಯ್ತಲ್ವಾ. ಸಾಧ್ಯವಿದ್ದರೆ ಎಲ್ಲ ಧಾನ್ಯಗಳ ಸಿಪ್ಪೆ ತೆಗೆದಿಡುವ. ಇವಾಗ ನಾನು ಸೌತೆಕಾಯಿಯನ್ನು ಹೆಚ್ಚಿ ಇಟ್ಟಿದ್ದೇನೆ. 1/4 kg ಬಗಡೆಗೆ ಒಂದು ಮುಷ್ಟಿಯಷ್ಟು ಸೌತೆಕಾಯಿ ಹಾಕಿ ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಈಗ ಕುಕ್ಕರಲ್ಲಿ ನಾನು 2 ವಿಸಿಲ್ ಬೇಯಿಸ್ಕೊಂಡಿದ್ದೇನೆ. ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡುವನಾ. ಅರ್ಧ ತೆಂಗಿನಕಾಯಿಯಷ್ಟು ತುರಿ, 7-8 ಒಣಮೆಣಸು ಹಾಕಿದ್ದೇನೆ, ಸ್ವಲ್ಪ ಹುಳಿ, ಇಷ್ಟನ್ನು ಗ್ರೈಂಡ್ ಮಾಡಿ ಇಡುವ. ಈಗ ತರಕಾರಿ ಒಳ್ಳೆ ಬೆಂದಿದೆ. ಈಗ ನಾನು ಒಂದು ಕಂಟೈನರಲ್ಲಿ ಹಾಕಿ ಅದಕ್ಕೆ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಬಗಡೆ ಸೌತೆಯನ್ನು ಬೇಯಿಸುವಾಗ ನಾನು ಉಪ್ಪು ಹಾಕಿದ್ದೇನೆ. ಒಂದು ವೇಳೆ ಅದು ಸಾಕಾಗದಿದ್ದರೆ ಸ್ವಲ್ಪ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಒಂದು ಕುದಿ ಬರೋಷ್ಟಕ್ಕೆ ಒಂದು ಒಗ್ಗರಣೆಗೆ ರೆಡಿ ಮಾಡುವ. 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಈಗ ನಾವು ಈ ಕರಿಗೆ ಒಗ್ಗರಣೆ ಕೊಡುವ. ಸೂಪರ್ ಕರಿ ರೆಡಿ ಆಗ್ತಾ ಇದೆ ನೋಡಿ. ಈ ಕರಿಯನ್ನು ಅನ್ನ ಜೊತೆ ಕೂಡ, ಚಪಾತಿ ಜೊತೆ ಕೂಡ, ಪೂರಿ, ರೋಟಿ ಯಾವ ಜೊತೆ ಕೂಡ ಇದನ್ನು ತಿನ್ನಬಹುದು. ತುಂಬ ಟೇಸ್ಟಿಯಾಗಿ ಸೂಪರ್ ಕರಿ, GSB ಸ್ಪೆಷಲ್ ಕರಿ ರೆಡಿ. ಉಡುಪಿ ಮಂಗಳೂರು ಕಡೆ ತುಂಬ ಪ್ರಸಿದ್ಧಿಯಾಗಿರುವ ಬಟಾಟೆ ಅಂಬೋಡ ಯಾವ ರೀತಿ ಮಾಡೋದು ನೋಡುವ. ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣಸು, ಬಟಾಟೆಯನ್ನು ಚೆನ್ನಾಗಿ ಬೇಯಿಸಿದ್ದೇನೆ. ಇವನ್ನೆಲ್ಲ ಮಿಕ್ಸ್ ಮಾಡಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೂ ನನ್ನ ಫೇವ್ರೇಟ್ ಇಂಗು, ಇದನ್ನು ಎಲ್ಲ ಬೆರೆಸಿ ಒಂದು ಮುದ್ದೆ ರೆಡಿ ಮಾಡಿ ಇಡುವ. 1 ಕಪ್ನಷ್ಟು ಕಡಲೆ ಹಿಟ್ಟಿಗೆ 1/2 ಟೀ ಸ್ಪೂನ್ನಷ್ಟು ಒಣಮೆಣಸಿನ ಹುಡಿ, ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಬ್ಯಾಟರ್ ರೆಡಿ ಮಾಡಿ ಇಡುವ. ಇದಕ್ಕೆ ನಾನು ಕೊತ್ತಂಬರಿ ಬೀಜವನ್ನು ಸ್ವಲ್ಪ ಪುಡಿ ಮಾಡಿ ಹಾಕಿದ್ದೇನೆ. ಇದು ಆಪ್ಷನಲ್. ಬ್ಯಾಟರ್ ಮಸಾಲೆ ಎಲ್ಲ ರೆಡಿಯಾಗಿದೆ. ಈಗ ಒಂದೊಂದೇ ಬಾಲ್ಸನ್ನು ನಾವು ಡೀಪ್ ಫ್ರೈ ಮಾಡಿ ಇಡುವ. ಕಡಲೆ ಹಿಟ್ಟಿನ ಬ್ಯಾಟರ್ ತುಂಬ ತೆಳುವಾಗಿಯೂ ಇರಬಾರ್ದು, ದಪ್ಪಗೇನೂ ಕೂಡ ಇರಬಾರ್ದು. ಹದ ನೋಡಿ ನೀವು ಬೆರೆಸಿಟ್ಟುಕೊಳ್ಳಿ ನೋಡಿ. ಈಗ ಡೀಪ್ ಫ್ರೈ ಮಾಡಿ ತಿನ್ನಲು ರೆಡಿಯಾಗಿದೆ. ಈ ರೆಸಿಪಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಎಂದಿಗೂ ಮರೆಯದಿರಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಂದನೆಗಳು.